ಈಗ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದ ಅತ್ಯಂತ ಪ್ರಭಾವಿ ಸಚಿವರ ಸುದ್ದಿಯೊಂದನ್ನು ಬ್ರೇಕ್ ಮಾಡ್ತಾ ಇದ್ದೀವಿ. ಅತ್ಯಂತ ಪ್ರಭಾವಿ ಸಚಿವರು ಈಶ್ವರ್ ಖಂಡ್ರೆ. ಇದು ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ ಅವರಿಗೆ ಸಂಬಂಧಿಸಿದಂಥ ಎಕ್ಸ್ಕ್ಲೂಸಿವ್ ಸುದ್ದಿ. ಇದು ಫ್ರೀಡಮ್ ಟಿವಿ ಬಿಚ್ಚಿಡ್ತಾ ಇದೆ. ಕಾಡು ಮಂತ್ರಿ ಅಂತ ಹೇಳಿದ್ರೆ ಅರಣ್ಯ ಸಚಿವರು. ಅರಣ್ಯವನ್ನ ಕಾಡು ಅಂತೇಳಿ ಕರಿಬಹುದು. ಹಾಗಾಗಿ ಕಾಡು ಮಂತ್ರಿಯ ಸಂಕಷ್ಟದ ಎಪಿಸೋಡ್. ಸಂಕಷ್ಟ ಅರಣ್ಯ ಸಚಿವರಿಗೆ, ಕಾಡು ಮಂತ್ರಿಗೆ ಸಂಕಷ್ಟ. ಕೇಂದ್ರ ಸಚಿವ ಕುಮಾರಸ್ವಾಮಿಗೆ ಸೆಡ್ಡು ಹೊಡೆದಿದ್ದ ಖಂಡ್ರೆಗೆ ಇದು ಕಡು ಕಷ್ಟದ ಕಾಲ. ಸಂಪುಟ ಪುನರಚನೆಯ ಹೊತ್ತಲ್ಲಿ ಲಿಂಗಾಯತ ನಾಯಕ ಖಂಡ್ರೆಗೆ ಶಾಕ್ ಕಾದಿದೆ ಎನ್ನುವಂತ ಅಂಶ ಲಭ್ಯ ಆಗ್ತಾ ಇದೆ. ಖಂಡ್ರೆ ರಾಜಯೋಗ ದೂರವಾಗಿ ಶುರುವಾಯಿತು ಸಂಕಷ್ಟದ ಸಮಯ. HMT ಭೂಮಿ ಹುತ್ತಕ್ಕೆ ಕೈ ಹಾಕಿದಂತಹ ಖಂಡ್ರೆಗೆ ಇದಂತ ಸಂಕಷ್ಟ. HMT ಭೂ ಹಗರಣ ಕೆದಕಲು ಮುಂದಾಗಿದ್ದ ಖಂಡ್ರೆಗೆ ಇದೀಗ ಮಂತ್ರಿಗಿರಿ ಹೋಗುವ ಆತಂಕ. HMT ವಿಚಾರದಲ್ಲಿ ದಕ್ಷ IFS ಅಧಿಕಾರಿ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಏನಿದೆ, IFS ಅಧಿಕಾರಿ ಗೋಕುಲ್ ಮುಟ್ಟಿ ಕಿಟ್ರ ಸಚಿವ ಖಂಡ್ರೆ. ಫ್ರೀಡಮ್ ಟಿವಿ ಬಿಚ್ಚಿಡ್ತಾ ಇದೆ ಕಾಡು ಮಂತ್ರಿಯ ಅಧ್ವಾನದ ಎಪಿಸೋಡ್. ಈಶ್ವರ್ ಖಂಡ್ರೆ HMT ಭೂ ವಿಚಾರ ಏನಿದೆ, ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಕೇಂದ್ರ ಬೃಹತ್ ಕೈಗಾರಿಕೆ ಸಚಿವ ಕುಮಾರಸ್ವಾಮಿ ಅವರ ನಡುವೆ ಪ್ರತಿಷ್ಠೆಯ ಸಂಘರ್ಷವಾಗಿ ಬದಲಾಗಿರುವಂತಹ ಒಂದು ಪ್ರಮುಖವಾದಂತಹ ಅಂಶ. HMT ಬರುವಂಥದ್ದು ಕೇಂದ್ರ ಬೃಹತ್ ಕೈಗಾರಿಕೆಯ ಸಚಿವಾಲಯದ ವ್ಯಾಪ್ತಿಯ ಅಡಿಯಲ್ಲಿ. ಆದರೆ ಈ HMTಯ ಬಳಿ ಇದ್ದಂತಹ ಭೂಮಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ 2023ರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಮತ್ತು ಈಶ್ವರ್ ಖಂಡ್ರೆ ಅವರು ಅರಣ್ಯ ಸಚಿವರಾದ ಬಳಿಕ, ಕಾಡು ಮಂತ್ರಿಯಾದ ಬಳಿಕ ತೆಗೆದುಕೊಂಡಂತಹ ಕೆಲವು ನಿರ್ಧಾರಗಳು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯನವರು ಜೊತೆಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇವರ ನಡುವೆ ಸಂಘರ್ಷಕ್ಕೆ ಕಾರಣ ಆಗಿದೆ. ಇದರ ಜೊತೆಗೆ IFS ಅಧಿಕಾರಿ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಭಾರತೀಯ ಅರಣ್ಯ ಸೇವೆ, ಈ ಅರಣ್ಯ ಸೇವೆಯ ಅಧಿಕಾರಿ ಗೋಕುಲ್ ವಿರುದ್ಧ ಕ್ರಮಕ್ಕೆ ಮುಂದಾದಂತಹ ಖಂಡ್ರೆ ಅವರಿಗೆ ಈಗ ಆ ನಿರ್ಧಾರಗಳು ಅತ್ಯಂತ ಅಪಾಯಕಾರಿ ಆಗಿ ಪರಿಣಮಿಸಿವೆ. ಇದು ಕೇಂದ್ರ ಸಚಿವ ಕುಮಾರಸ್ವಾಮಿಯವರಿಗೆ ಸೆಡ್ಡು ಹೊಡೆದಂತಹ ಖಂಡ್ರೆಗೆ ಈಗ ಕಡು ಕಷ್ಟದ ಕಾಲ ಕಾಣಿಸಿಕೊಂಡಿದೆ. ಸಂಪುಟ ಪುನರ್ರಚನೆಯ ಹೊತ್ತಲ್ಲಿ ಇನ್ನೇನು ಕೆಲವೇ ತಿಂಗಳಲ್ಲಿ ಸಂಪುಟ ಪುನರ್ರಚನೆ ಆಗಬಹುದು ಎನ್ನುವಂತಹ ಮಾತಿದೆ. ಬಹುಶಃ ಪಂಚಾಯತ್ ಚುನಾವಣೆ ಮುಗಿದಾದ ಬಳಿಕ, ಬೆಂಗಳೂರಲ್ಲಿ ಪಾಲಿಕೆಯ ಚುನಾವಣೆ ಮುಗಿದಾದ ಬಳಿಕ ಸಂಪುಟ ಪುನರ್ರಚನೆಗೆ ಕೈ ಹಾಕುವಂತಹ ಸಾಧ್ಯತೆ ಇದೆ. ಜೊತೆಗೆ ಸರ್ಕಾರಕ್ಕೆ 2.5 ವರ್ಷ ಕೂಡ ಹತ್ತಿರ ಆಗ್ತಾ ಇದೆ. 2 ವರ್ಷ ಆಯಿತು ಮೇಗೆ, 2.5 ವರ್ಷ ಇನ್ನೇನು ಕೆಲವೇ ತಿಂಗಳಲ್ಲಿ ಆಗುತ್ತೆ. ಸೊ ನವೆಂಬರ್ ಅಷ್ಟೊತ್ತಿಗೆ 2.5 ವರ್ಷ ಆಗುತ್ತೆ. ಸೊ ಅಷ್ಟೊತ್ತಿಗೆ ಸಂಪುಟ ಪುನರ್ರಚನೆ ಆಗುವಂಥ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಈಶ್ವರ್ ಖಂಡ್ರೆ ಅವರಿಗೆ ಈಗ ಸಂಕಷ್ಟದ ಸಂದರ್ಭ. ಖಂಡ್ರೆ ರಾಜಯೋಗ ಅಂತ ಹೇಳಿದ್ರೆ ಯಾರು ಪ್ರಶ್ನೆ ಮಾಡಲ್ಲ. ರಾಜಯೋಗದ ಸಂದರ್ಭದಲ್ಲಿ ಆ ರಾಜಯೋಗ ಎಲ್ಲ ಈಗ ಮುಗಿದೋಗ್ತಾ ಇದೆ. ಬೇಲಕೇರಿ ಅದಿರು ನಾಪತ್ತೆ ಕೇಸ್ನಲ್ಲಿ ತನಿಖೆ ನಡೆಸಿದ್ದ ಅಧಿಕಾರಿಯ ವಿರುದ್ಧ ಕಾಡು ಸಚಿವ, ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಈಗ ಯುದ್ಧವನ್ನ ಆ ಅಧಿಕಾರಿಯ ಜೊತೆಗೆ ಸಚಿವರು ಸಂಘರ್ಷವನ್ನ ಶುರು ಮಾಡಿದ್ದಾರೆ. ಸತೀಶ್ ಸೈಲ್ ಸೇರಿ ಹಲವರು ಜೈಲು ಪಾಲಾಗಲು ಕಾರಣವಾಗಿದ್ದಂತಹ ಗೋಕುಲ್ ತನಿಖಾ ವರದಿಯ ಕಾರಣದಿಂದಾಗಿಯೇ ಈ ಹಿಂದೆ ಸಸ್ಪೆಂಡ್ ಆಗಿದ್ದಂತಹ IFS ನ ಗೋಕುಲ್, ಅಂದಿನ ಬಿಜೆಪಿ ಸರ್ಕಾರವೇ IFS ಅಧಿಕಾರಿ, ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಧಿಕಾರಿ ಗೋಕುಲ್ ಅವರನ್ನ ಸಸ್ಪೆಂಡ್ ಮಾಡಿತ್ತು. ಆ ಸಸ್ಪೆಂಡ್ ಅನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷ ಆಗ ಕಾಂಗ್ರೆಸ್ ಪಕ್ಷ ಕೂಡ ಬೀದಿಗಿಳಿದಿತ್ತು. ಯಾಕೆ ಆಗ ಅಂತೇಳಿ ಪದ ಬಳಸಿದೀವಿ ಅಂತ ಹೇಳಿದ್ರೆ, ರಾಜಕಾರಣಿಗಳಿಗೆ ಅವರ ಹೋರಾಟದ ಹಿಂದಿನ ಕಥೆಗಳೆಲ್ಲ ಮರೆತೋಗ್ಬಿಡ್ತವೆ. ಹಾಗಾಗಿ ಖುದ್ದು ಸಿದ್ದರಾಮಯ್ಯನವರೇ ಸದನದಲ್ಲಿ ತೋಳು ತಟ್ಟಿ ಬಳ್ಳಾರಿ ಪಾದಯಾತ್ರೆಯನ್ನು ನಡೆಸಿದ್ರು. ಇದೀಗ ಇದೇ ಕಾಂಗ್ರೆಸ್ ಸರ್ಕಾರದ ಮಂತ್ರಿ ಖಂಡ್ರೆ ಗೋಕುಲ್ ಅವರ ಅಮಾನತಿಗೆ ಮುಂದಾಗಿದ್ದಾರೆ. HMT ಅಮಾನತಿಗೆ ಆದೇಶವನ್ನು ಕೊಡಲಾಗಿದೆ. HMT ಭೂ ಹಗರಣದಲ್ಲಿ ಗೋಕುಲ್ ಅಮಾನತಿಗೆ ಮುಂದಾಗಿರುವ ಈಶ್ವರ್ ಖಂಡ್ರೆ, HMT ಭೂಮಿ ಪರಬಾರೆ ಪ್ರಕರಣದಲ್ಲಿ ಖಂಡ್ರೆ ಕೆಂಗಣ್ಣು, IFS ಅಧಿಕಾರಿ ಗೋಕುಲ್ಗೆ ನೋಟಿಸ್ ಕೊಟ್ಟು ಸಸ್ಪೆಂಡ್ಗೆ ಈಶ್ವರ್ ಖಂಡ್ರೆ ಅವರು ಶಿಫಾರಸನ್ನ ಮಾಡಿದ್ದಾರೆ. ಖಂಡ್ರೆ ವಿರುದ್ಧ ತಿರುಗಿ ಬಿದ್ದಂತಹ ಐಎಫ್ಎಸ್ ಅಧಿಕಾರಿ
ಸಿಬಿಐಗೆ ಪತ್ರವನ್ನು ಬರೆದಿದ್ದಾರೆ. ಸತೀಶ್ ಸೈಲ್ ಅವರನ್ನ ಜೈಲಿಗಟ್ಟಿದ್ದಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಲಾಗಿದೆ ಅಂತ ಹೇಳಿ IFS ಅಧಿಕಾರಿ ಗೋಕುಲ್ ಅವರು ಸಿಬಿಐಗೆ ದೂರನ್ನು ಕೊಟ್ಟಿದ್ದಾರೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ನವರು ನನ್ನ ವಿರುದ್ಧ ಪಿತೂರಿಯನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಆ ಪತ್ರದಲ್ಲಿ IFS ಅಧಿಕಾರಿ ದೂರಿದ್ದಾರೆ. ಸೊ ಬ್ಯೂರೋಕ್ರಾಟ್ಸ್ ಲೆವೆಲ್ ಅಲ್ಲಿ ಅಂತ ಹೇಳಿದ್ರೆ ಅಧಿಕಾರಿಗಳ ಹಂತದಲ್ಲಿ ಈ ಪತ್ರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಗೋಕುಲ್ ಅವರ ಈ ಪತ್ರ ಮುಂದಿಟ್ಟು ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಮುಗಿಬೀಳುವಂತಹ ಸಾಧ್ಯತೆ ಇದೆ. ಹೀಗಾಗಿ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ತಲೆನೋವು. ಗೋಕುಲ್ ಪ್ರಕರಣವನ್ನು ನಿಭಾಯಿಸುವಲ್ಲಿ ವಿಫಲರಾಗಿದ್ದಾರೆ ಅಂತೇಳಿ CM ಸಿದ್ದರಾಮಯ್ಯನವರು ಈಶ್ವರ್ ಖಂಡ್ರೆ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ವೆರಿ ಇಂಪಾರ್ಟೆಂಟ್. ಒಬ್ಬ IFS ಅಧಿಕಾರಿ, ರಾಜ್ಯ ಸೇವೆಯಲ್ಲಿರ್ತಕ್ಕಂಥ ರಾಜ್ಯ ಕೇಡರ್ನ IFS ಅಧಿಕಾರಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಪ್ರಮುಖ ಸುದ್ದಿ ಏನು ಅಂತ ಹೇಳಿದ್ರೆ, ಅತ್ತ ಗೋಕುಲ್ ಪ್ರಕರಣದ ಬಿಸಿ, ಇತ್ತ ಚಾಮರಾಜನಗರದ ಹೈಡ್ರೋ ಪವರ್ ಪ್ರಾಜೆಕ್ಟ್ಗೆ ಸಂಕಷ್ಟ. ಪರಿಸರ ಸೂಕ್ಷ್ಮ ವಲಯದಲ್ಲಿ ಹೈಡ್ರೋ ಪವರ್ ಪ್ರಾಜೆಕ್ಟ್ಗೆ ಅನುಮತಿಯನ್ನು ಕೊಡಲಾಗಿದೆ. ಆನೆ ಕಾರಿಡಾರ್ನಲ್ಲಿ ಹೈಡ್ರೋ ಪವರ್ ಪ್ರಾಜೆಕ್ಟ್ಗೆ ಅನುಮತಿ ನೀಡಿದ್ದಾರೆ ಅರಣ್ಯ ಸಚಿವ ಅಥವಾ ಕಾಡು ಮಂತ್ರಿ ಈಶ್ವರ್ ಖಂಡ್ರೆ. ಈ ಅನುಮತಿಯ ಹಿಂದೆ ಕೋಟ್ಯಾಂತರ ರೂಪಾಯಿಯ ಕಿಕ್ ಬ್ಯಾಕ್ ಅಂತ ಹೇಳಿದ್ರೆ ಲಂಚದ ಪಾವತಿ ಆಗಿದೆ ಅಂತೇಳಿ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಹೈಡ್ರೋ ಪವರ್ ಪ್ರಾಜೆಕ್ಟ್ಗೆ ಆರಂಭದಲ್ಲಿ ಅನುಮತಿಯನ್ನ ನಿರಾಕರಿಸಲಾಗಿತ್ತು. ಆದರೆ ಅನುಮತಿ ನಿರಾಕರಿಸಿದ್ದಂತಹ DCF ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿ ಯಾರಿದ್ದಾರೆ DCF ಅವರನ್ನ ಅರಣ್ಯ ಇಲಾಖೆ ವರ್ಗಾವಣೆ ಮಾಡಿತ್ತು. ಹೊಸ DCF ಅವರನ್ನ ತಂದು ಕೋರಿಸಿದ ಬಳಿಕ ಖಾಸಗಿ ಹೈಡ್ರೋ ಪವರ್ ಪ್ರಾಜೆಕ್ಟ್ಗೆ ಅನುಮೋದನೆಯನ್ನ ನೀಡಲಾಗಿದೆ ಎನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಚಾಮರಾಜನಗರ ಪ್ರಾಜೆಕ್ಟ್ ಅನುಮೋದನೆಯ ಕೇಸಿಗೆ ಸಂಬಂಧಪಟ್ಟ ಹಾಗೆ RTI ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ಚಾಮರಾಜನಗರ ಹೈಡ್ರೋ ಪವರ್ ಪ್ರಾಜೆಕ್ಟ್ನಲ್ಲಿ ಅಕ್ರಮ ನಡೆದಿದೆ ಅಂತೇಳಿ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ಹೈಡ್ರೋ ಪವರ್ ಪ್ರಾಜೆಕ್ಟ್ ಕೇಸ್ನಲ್ಲೂ ಕೂಡ ಸಚಿವ ಅಥವಾ ಕಾಡು ಮಂತ್ರಿ ಈಶ್ವರ್ ಖಂಡ್ರೆಗೆ ಸಂಕಷ್ಟ. ಸೊ ವೆರಿ ಇಂಪಾರ್ಟೆಂಟ್ ಅಂಶ ಏನು ಅಂತ ಹೇಳಿದ್ರೆ, ಖಾಸಗಿ ಹೈಡ್ರೋ ಪವರ್ ಪ್ರಾಜೆಕ್ಟ್ ಪರಿಸರ ಸೂಕ್ಷ್ಮ ವಲಯಗಳಲ್ಲಿ ಅಂತಹ ಯೋಜನೆಗಳಿಗೆ ಅನುಮತಿ ಸಿಗಲ್ಲ. ಫಾರ್ ಎಕ್ಸಾಂಪಲ್, ಈಗ ಕೇಂದ್ರ ಸರ್ಕಾರದವರೇ ಈ ಶರಾವತಿ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಾಗಿ ಒಂದು ಪತ್ರವನ್ನು ಬರೆದಿದ್ದಾರೆ. ಅತ್ಯಂತ ಸೂಕ್ಷ್ಮ ವಲಯ, ಪರಿಸರ ಸೂಕ್ಷ್ಮ ವಲಯದಲ್ಲಿ ನೀವು ಅಂತಹ ಯೋಜನೆಗಳನ್ನು ಹೇಗೆ ಕೈಗೆತ್ಕೊಳ್ತೀರಿ ಅಂತೇಳಿ ಅನುಮತಿನೇ ಇಲ್ಲ. ಎಕೋ ಸೆನ್ಸಿಟಿವ್ ಝೋನ್ ಅಂತೇಳಿ ಯಾವುದನ್ನು ಪರಿಗಣಿಸಲಾಗತ್ತೆ, ಆ ಎಕೋ ಸೆನ್ಸಿಟಿವ್ ಝೋನ್ಗಳಲ್ಲಿ ಪರಿಸರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಅನಾಹುತವನ್ನು, ದೀರ್ಘಕಾಲದ ಅಪಾಯಗಳನ್ನು ತಂದೊಡ್ಡುವಂತಹ ಯಾವುದೇ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಿಕ್ಕೆ ಅನುಮತಿಗಳಿಲ್ಲ. ಇಲ್ಲೂ ಕೂಡ ಈಗ ಈಶ್ವರ್ ಖಂಡ್ರೆ ವಿರುದ್ಧ ಕೇಳಿ ಬಂದಿರುವಂಥ ಆರೋಪ ಏನಂತ ಹೇಳಿದ್ರೆ, ಆನೆ ಕಾರಿಡಾರ್ ಪರಿಸರ ಸೂಕ್ಷ್ಮ ವಲಯ ಅದು ಚಾಮರಾಜನಗರದಲ್ಲಿ, ಅಲ್ಲಿ ಖಾಸಗಿ ಹೈಡ್ರೋ ಪವರ್ ಅಂದರೆ ಜಲವಿದ್ಯುತ್ ಯೋಜನೆ, ಖಾಸಗಿ ಪ್ರೈವೇಟ್ ಅವರದು, ಗೌರ್ಮೆಂಟದ್ದಲ್ಲ, ಹೈಡ್ರೋ ಪವರ್ ಪ್ರಾಜೆಕ್ಟ್ಗೆ ಅನುಮತಿಯನ್ನು ಕೊಡಲಾಗಿದೆ. ಆರಂಭದಲ್ಲಿದ್ದಂತಹ ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿ ಅವರು ಇದಕ್ಕೆ ಬೇಡ, ಇದು ಹೈಡ್ರೋ ಪವರ್ ಪ್ರಾಜೆಕ್ಟ್ ಅಂತೇಳಿ ವರದಿಯನ್ನು ಕೊಟ್ಟಿದ್ರು ಈ ದೂರಿನ ಪ್ರಕಾರ. ಆದರೆ ಆ DCF ಅನ್ನು ಬದಲಾವಣೆ ಮಾಡಿದ್ರು. ಆ DCF ಅನ್ನು ಬದಲಾವಣೆ ಮಾಡಿದ ಬಳಿಕ ಚಾಮರಾಜನಗರ ಜಿಲ್ಲೆಗೆ ಬಂದಂತಹ ಹೊಸ DCF ಇಲ್ಲ, ಹೈಡ್ರೋ ಪವರ್ ಪ್ರಾಜೆಕ್ಟ್ಗೆ ಅನುಮತಿ ಕೊಡಬಹುದು, ಏನು ಸಮಸ್ಯೆ ಇಲ್ಲ ಅಂತೇಳಿ ವರದಿಯನ್ನು ಕೊಟ್ಟಿದ್ದಾರೆ ಎನ್ನುವಂಥದ್ದು ಈ ದೂರಿನ ಅಂಶ. ಸೊ ಆ ವರದಿಯ ಬಳಿಕ ಈಗ ಅನುಮತಿಯನ್ನು ಕೊಡಲಾಗಿದೆ. ಅಂದರೆ ಒಬ್ಬ IFS ಅಧಿಕಾರಿಯನ್ನ ಬದಲಾವಣೆ ಮಾಡಿದ ತಕ್ಷಣವೇ ಸ್ಥಾಪಿತ ನಿಯಮಗಳು, ಎಸ್ಟಾಬ್ಲಿಷ್ಡ್ ಲಾಸ್ ಏನಿದೆ ಒಂದು ಎಕೋ ಸೆನ್ಸಿಟಿವ್ ಝೋನಿಗೆ ಸಂಬಂಧಪಟ್ಟ ಹಾಗೆ ಹೇಗೆ ಅಂಥೇಳಿ ಬದಲಾಗಕ್ಕೆ ಸಾಧ್ಯ ಇಲ್ಲ, ಬಟ್ ಬದಲಾಗಿದೆ. ಸೊ ಹೊಸ DCFನ ವರದಿಯನ್ನು ಆಧರಿಸಿ ಈಗ ಹೈಡ್ರೋ ಪವರ್ ಪ್ರಾಜೆಕ್ಟ್ಗೆ ಅನುಮತಿಯನ್ನು ಕೊಡಲಾಗಿದೆ ಎನ್ನುವಂಥದ್ದು ಗಂಭೀರ ಆರೋಪ. ಇದು ಗಂಭೀರ ಆರೋಪ. ಕಾರಣ, ಎಕೋ ಸೆನ್ಸಿಟಿವ್ ಝೋನ್ಗಳಲ್ಲಿ ಸಾಮಾನ್ಯವಾಗಿ ಇಂತಹ ಕಾಮಗಾರಿಗಳಿಗೆ ಅವಕಾಶಗಳು ಸಿಗಲ್ಲ. ಅದಕ್ಕೋಸ್ಕರನೇ ನಮ್ಮ ದೇಶದಲ್ಲಿ NGTಯನ್ನು ಮಾಡಿದ್ದೀವಿ. ಈ ದೇಶದಲ್ಲಿ ಪರಿಸರವನ್ನು ಉಳಿಸಬೇಕು ಎನ್ನುವಂಥ ಕಾರಣಕ್ಕೋಸ್ಕರನೇ ಸುಪ್ರೀಂ ಕೋರ್ಟ್ NGTಯನ್ನು ಮಾಡ್ತು, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್. ಅಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತಗೊಂಡಿದ್ದೀವಿ ನಾವು ಲಾ ಇಂಪ್ಲಿಮೆಂಟೇಷನನ್ನು. ಈಗ ಶರಾವತಿಯ ಉದಾಹರಣೆ ಕೊಟ್ವಿ, ಪತ್ರ ಬರೆದಿದ್ದಾರೆ ಕೇಂದ್ರ ಸರ್ಕಾರ. ಈಗ ಫಾರ್ ಎಕ್ಸಾಂಪಲ್ ಮಹದಾಯಿ ಯೋಜನೆ, ಅಲ್ಲೂ ಕೂಡ ಕೆಲವು ಆಕ್ಷೇಪಗಳಿದೆ. ಎಕೋ ಸೆನ್ಸಿಟಿವ್ ಝೋನ್ ಇದೆ, ಕೆಲವು ಅಪರೂಪದ ಜೀವಿಗಳು ಬದುಕ್ತವೆ. ಈಗ ಶರಾವತಿಯಲ್ಲೂ ಕೂಡ ಅಷ್ಟೇ, ಅಪರೂಪದ
ಅಳಿವಿನಂಚಿನಲ್ಲಿರುವಂತಹ ಜೀವಿಗಳು ವಾಸ ಮಾಡ್ತವೆ, ಪರ್ಮಿಷನ್ ಕೊಡಬಾರ್ದು ಅಂತ. ಸೊ ದಿನೇಶ್ ಕಲ್ಲಹಳ್ಳಿ ಅವರು ಏನು ಹೈಡ್ರೋ ಪವರ್ ಪ್ರಾಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ಏನು ದೂರನ್ನು ಕೊಟ್ಟಿದ್ದಾರೆ, ನಿಯಮಗಳನ್ನು ಉಲ್ಲಂಘಿಸಿ ಅನುಮತಿಯನ್ನು ಕೊಡಲಾಗಿದೆ ಅಂತೇಳಿ ಏನು ದೂರನ್ನು ಕೊಟ್ಟಿದ್ದಾರೆ, ಅವರು ಮಾತನಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಕೇಳೋಣ. ದೇಶದಲ್ಲಿ ಬಾಲಾಜಿ ಪವರ್ ಪ್ರಾಜೆಕ್ಟ್ ಈ ಕಂಪನಿಗೆ ಎಲ್ಲ ನಿಯಮ ಮತ್ತು ಕಾನೂನುಗಳನ್ನು ಗಾಳಿಗೆ ತೂರಿ ಕೊಳ್ಳೇಗಾಲದ ಮಲೆಮಹದೇಶ್ವರ ವನ್ಯಜೀವಿ ಉಪವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂಥ ಶ್ರೀ ಚಕ್ರಪಾಣಿಯವರು ಎಲ್ಲ ಕಾನೂನು ಮತ್ತು ನಿಯಮಗಳನ್ನು ಸ್ಪಷ್ಟವಾಗಿ ಉಲ್ಲಂಘನೆ ಮಾಡಿ ಕಿರು ಜಲವಿದ್ಯುತ್ ಯೋಜನೆಗೆ ಶಿಫಾರಸು ಮಾಡಿರುವುದು ಸಂಪೂರ್ಣವಾಗಿ ಕಾನೂನನ್ನು ಉಲ್ಲಂಘನೆಯಾಗಿದೆ. ಈ ಶಿಫಾರಸು ನೀಡುವಲ್ಲಿ ವ್ಯಾಪಕವಾದಂಥ ಒಂದು ಭ್ರಷ್ಟಾಚಾರ ನಡೆದಿರುವ ಶಂಕೆ ಮೂಡ್ತಾ ಇದೆ. ಈ ಪ್ರಕರಣದಲ್ಲಿ ಹಿಂದಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂತಹ ಶ್ರೀ ಸಂತೋಷ್ ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಭಾಗದಲ್ಲಿ ಆನೆ ಪಥದ ಕಾರಿಡಾರ್ ಇದೆ, ಜೊತೆಗೆ ಈ ಭಾಗದಲ್ಲಿ ಅಪಾರ ಪ್ರಮಾಣದ ವನ್ಯಜೀವಿಗಳು, ಸಸ್ಯ ಸಂಪತ್ತು, ಪಕ್ಷಿ ಸಂಕುಲ ಇರುವುದರಿಂದ ಈ ಯೋಜನೆಗೆ ಅನುಮತಿಯನ್ನು ಮತ್ತು ಶಿಫಾರಸನ್ನು ನಿರಾಕರಣೆ ಮಾಡಿದರು. ಅವರು ಸಂತೋಷ್ ಕುಮಾರ್ ವರ್ಗಾವಣೆ ನಂತರ ಬಂದಂತ ಶ್ರೀ ಚಕ್ರಪಾಣಿಯವರು ಈ ಎಲ್ಲಾ ನಿಯಮಗಳನ್ನು ಮತ್ತು ಹಿಂದಿನ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ನೀಡಿದ್ದಂತ ವರದಿಯನ್ನು ತಿರಸ್ಕರಿಸಿ ಮತ್ತು ಧಿಕ್ಕರಿಸಿ ಈ ವರದಿಯನ್ನು ಮರೆಮಾಚಿ ಹಾಲಿ ಬಾಲಾಜಿ ಪವರ್ ಪ್ರಾಜೆಕ್ಟ್ ಕಂಪನಿಗೆ ಕಾನೂನು ಬಾಹಿರವಾಗಿ ಅನುಮತಿ ನೀಡುವುದರಿಂದ ವ್ಯಾಪಕವಾಗಿ ಅವ್ಯವಹಾರವಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಸುದೀರ್ಘವಾಗಿ ದಾಖಲಾತಿಗಳ ಸಮೇತ ಗೌರವಾನ್ವಿತ ಅರಣ್ಯ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಿಗೆ ದೂರನ್ನು ನೀಡಿದ್ರು ಸಹ ಸಚಿವರು ಯಾವುದೇ ರೀತಿ ಕಾನೂನು ಕ್ರಮ ಕೈಗೊಳ್ಳಲು ಸಂಪೂರ್ಣವಾಗಿ ವಿಫಲರಾಗಿರುವುದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಈ ಪ್ರಕರಣದಲ್ಲಿ ಸಚಿವರು ಸಂಪೂರ್ಣವಾಗಿ ವಿಫಲ ಆಗಿರೋದರಿಂದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಸಚಿವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದರ ಜೊತೆಗೆ ಈ ಪ್ರಕರಣದಲ್ಲಿ ಭಾಗಿಯಾದಂಥ ಎಲ್ಲಾ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಈ ಯೋಜನೆಗೆ ನೀಡಿರುವಂತಹ ಶಿಫಾರಸು ಮತ್ತು ಅನುಮತಿಯನ್ನು ತಕ್ಷಣ ರದ್ದುಪಡಿಸಬೇಕು. ಜೊತೆಗೆ ವನ್ಯ ಸಂಪತ್ತನ್ನ ಏನು ನಾಶ ಮಾಡಲಿಕ್ಕೆ ಹೊರಟಿದ್ದಾರೆ, ಈ ವನ್ಯ ಸಂಪತ್ತನ್ನ ನಾಶ ಮಾಡುವಂತಹ ಎಲ್ಲಾ ಶಿಫಾರಸುಗಳನ್ನು ತಡೆ ಹಿಡಿದು ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.